ನೀವು ನೋಡ್ತಿರ್ಬೋದು ನಮ್ಮ ಏಕಲವ್ಯ ಆನೆ ತೂಕದ ತಾಲೀಮು ಮಾಡ್ತಿದ್ದಾನೆ ಇವತ್ತು. ಅಂಬರಿಗೂ ಮುನ್ನ ಅಂದ್ರೆ ದಸರಾಕ್ಕೂ ಮುನ್ನ ಎಲ್ಲಾ ಆನೆಗಳಿಗೂ ತೂಕದ ತಾಲೀಮು ಮಾಡುವುದು ಅಗತ್ಯ. ಯಾಕೆಂದ್ರೆ ಅದು ಪ್ರಾಕ್ಟೀಸ್ ಬೇಕು. ಮೊದಲನೇದಾಗಿ ಅಭಿಮನ್ಯುಗ್ ಮಾಡಿದ್ರು, ಅದಾದ್ಮೇಲೆ ಮಹೇಂದ್ರ ಆನೆಗ್ ಮಾಡಿದ್ರು. ಎಕ್ಸಾಕ್ಟ್ ಆಗಿ 7:24ಗೆ ಏಕಲವ್ಯ ಆನೆ ಅರಮನೆಯಿಂದ ಆಚೆ ಬಂದಿದೆ. ಸೊ ಈಗ ಬನ್ನಿ ಮಂಟಪ ಎಷ್ಟು ಗಂಟೆ ರೀಚ್ ಆಗುತ್ತೆ ಅನ್ನೋದು ನೋಡ್ಬೇಕು. ಮೊದಲನೇದಾಗಿ ಅಭಿಮನ್ಯುಗ್ ಮಾಡಿದ್ರು, ಎರಡನೇದಾಗಿ ಮಹೇಂದ್ರ ಆನೆಗ್ ಮಾಡಿದ್ರು, ಮೂರನೇದು ಧನಂಜಯಗ್ ಮಾಡಿದ್ರು. ಅಭಿಮನ್ಯುಗೂ ಭೀಮಗೂ ಆಗ್ತು. ಇವತ್ತು ಏಕಲವ್ಯ ಆನೆ ನೋಡಿ ಏನ್ ಮಸ್ತ್ ಕಾಣ್ತಿದೆ, ಏನ್ ಅಲಂಕಾರ ಮಾಡಿದ್ದಾರೆ ಸಖತ್ತಾಗಿ. ಹಾರ ಎಲ್ಲ ಹಾಕಿ ಹೂವಿನ ಅಲಂಕಾರ ಸಖತ್ತಾಗಿ ಕಾಣ್ತಾ ಇದೆ ಇವತ್ತು. ವಾವ್, ಸೂಪರ್. ನೋಡಿ ಈಗ ಹೂವು ಕೊಡ್ತಿದ್ದಾರೆ. ವಾಹ್, ಸೂಪರ್ ಅನ್ನಿ ಇವತ್ತು ಏಕಲವ್ಯ ಆನೆ. ವಿಮಲ ಇದು ಕಂಜನ ಆನೆ ಇದು. ಸೊ ಈಗ ಅಂದಿವೆ ಹೋಗೋಣ. ಎಲ್ಲ ಹೂವಿನ ಅಲಂಕಾರ ಎಲ್ಲ ಮುದ್ದೆ ರೋಡ್ ಅಲ್ಲಿ ಮಾಡ್ತಾರೆ. ಸಾಯಜಿರಾವ್ ರೋಡ್ ಅಲ್ಲಿ ಸಿಗ್ತೀನಿ ನೆಕ್ಸ್ಟ್. ಶ್ರೀಕಂಠ ದತ್ತ ನೋಡಿ ಹೆಂಗ ಬೃಹತ್ ಆಗಿದ್ದಾನೆ ಅಂತ. ಧನಂಜಯ ಇದು ಧನಂಜಯ ಆನೆ, ಮಹೇಂದ್ರ ಆನೆ, ಲಾಸ್ಟ್ ಭೀಮ. ಇದು ಭೀಮ ಆನೆ. ನಮ್ ಗುಂಡಣ್ಣ ಇವತ್ತು ಮಾತುರ್ ಮೇಲ್ ಕೂತಿದ್ರೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಆನೆಗಳಿಗೆ ಇವತ್ತು ಮಲ್ಲಿಗೆ ಹೂವಿನ ಹಾರ ಹಾಕಿದ್ದಾರೆ, ಹೂ ಎಸಿತಿದ್ದಾರೆ. ಆನೆಗಳ KR ಸರ್ಕಲ್ ಅಲ್ಲಿ ಇದೆ ಇವತ್ತು ಏಕಲವ್ಯಂಗೆ ಮರಳುಮುಟ್ಟೆ ತಾಲೀಮು. ಮಹೇಂದ್ರ ಆನೆ ನೋಡಿ ಸೂಪರ್ ಆಗಿ ಕಾಣ್ತಾ ಇದೆ. ಮಹೇಂದ್ರನಿಂದ ಧನಂಜಯ, ಶ್ರೀಕಂಠ, ಹಿಂದೆ ಪ್ರಶಾಂತ, ಇದು ಸುಗ್ರೀವ ಇದು ಸುಗ್ರೀವ, ಇದು ಶ್ರೀಕಂಠ, ಇದು ಪ್ರಶಾಂತ, ಅದರಿಂದ ಧನಂಜಯ, ಲಾಸ್ಟ್ ಅಲ್ಲಿ ಭೀಮ. ಇವತ್ತು ಅಭಿಮನ್ಯು ಮತ್ತೆ ಗೋಪಿಯಾನೆ ಎರಡು ಬಂದಿಲ್ಲ ತಾಲೀಮಿಗೆ. ಭೀಮ ಲಾಸ್ಟು ಆಡಿ ಬಾಬಂಗನೆ ಭೀಮ ಅಂತ. ಗುಂಡಣ ನೋಡಿ ನಮ್ಮ ಕಂಜನಾನೆ ಕಿರಣಣ್ಣ, ಬಳ್ಳೆ ಲಕ್ಷ್ಮಿ, ಮಹೇಂದ್ರ ಆನೆ, ಮಹೇಂದ್ರನಿಂದ ಸುಗ್ರೀವನಿಂದ ಶ್ರೀಕಂಠ ನೋಡಿ ನೋಡ್ಬೋದು. ನಮ್ಮ ಸುಗ್ರೀವ, ಪ್ರಶಾಂತ, ಶ್ರೀಕಂಠದಿಂದ ಪ್ರಶಾಂತ ಆನೆ, ಪ್ರಶಾಂತನಿಂದ ದುಬಾರೆ ಧನಂಜಯ ಆನೆ, ಲಾಸ್ಟ್ ಅಲ್ಲಿ ನಮ್ಮ ಭೀಮ ಆನೆ ಬರ್ತಿದೆ. ಭೀಮಂಗ್ ಊಟ ಕೊಟ್ಟಿಲ್ಲ ಅಂತ ಭೀಮ ಫುಲ್ ಬೇಜಾರಾಗ್ಬಿಟ್ಟೈತೆ ನೋಡಿ ಹೆಂಗೆ ಅಂತ. ಲಾಸ್ಟಲ್ಲಿ ಬರ್ತಾವ ಮುಗಿಸ್ಕೊಂಡು.